ಟೀಚರ್ಸ್ಗಳು ಕೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಭರತನಾಟ್ಯ ಮಾಡಬೇಕು, ಕನ್ನಡ ಯಾಕೆ ನಾನು ಮಾಡ್ತಿರೋದು ಕನ್ನಡ ನಮ್ಮ ಸಂಸ್ಕೃತಿ ಕಲೆಗಳಾಗಿರೋದ್ರಿಂದ ಕನ್ನಡಕ್ಕೆ ಫಸ್ಟ್ ನಾನು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಯಾಕೆ ನಮ್ಮ ಕನ್ನಡ ಉಳಿಲಿ, ನಮ್ಮ ಕನ್ನಡ ಭಾಷೆ ಇರಲಿ ಅಂತ. ಅನೇಕ ಡ್ಯಾನ್ಸ್ ಟೀಚರ್ಗಳು ಕನ್ನಡದಲ್ಲಿ ಭರತನಾಟ್ಯ ಇಲ್ಲ, ಕನ್ನಡದಲ್ಲಿ ಸಾಂಗ್ಸ್ಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಅಭಿಪ್ರಾಯ ನಿಮ್ಮದು? ಶುದ್ಧ ಸುಳ್ಳು. ಯಾರು ಭರತನಾಟ್ಯ ಕನ್ನಡದಲ್ಲಿ ಇಲ್ಲ ಅಂತ ಹೇಳೋದು ಶುದ್ಧ ಸುಳ್ಳು ಅಂತ ಹೇಳ್ತೀನಿ. ಭರತ ಮಹಾಮುನಿ ಹಾಂ ಗುರುಗಳೇ, ಈ ನಾಟ್ಯವನ್ನು ಪ್ರಸ್ತುತಪಡಿಸಿದವನು. ಆಗ ಭರತ ಮಹಾಮುನಿ ಮಾಡಿದಾಗ ಋಷಿಗಳು ನಾವು ಕಂಡಂಗೆ ಭೂಲೋಕದಲ್ಲೂ ಇದ್ದರು, ಸ್ವರ್ಗಲೋಕದಲ್ಲೂ ಇದ್ದರು. ಸರಿ ಗುರುಗಳೇ. ಸೊ ಅಲ್ಲಿ ಅದನ್ನು ಬಿಂಬಿಸಿದಾಗ ಹಾಂ ಗುರುಗಳೇ, ರಂಬೆ, ಊರ್ವಶಿ, ತಿಲೋತ್ತಮೆ ಇವರೆಲ್ಲ ಅಲ್ಲಿದ್ದಾರೆ ಅಂತ ಆಯ್ತಲ್ಲ, ಅಲ್ಲಿ ಅವರೆಲ್ಲ ಕಲ್ತರು. ಹಾಂ ಗುರುಗಳೇ. ಇಂದ್ರನ ಆಸ್ಥಾನದಲ್ಲಿ. ಹಾಂ ಗುರುಗಳೇ. ಆಗ ಅದು ಆದಾದ್ಮೇಲೆ ಏನಾಯ್ತು, ಕಲಿಯುಗ. ಸರಿ ಗುರುಗಳೇ. ಕಲಿಯುಗ ಬಂದಾಗ ಈ ಎಲ್ಲ ಭರತನಾಟ್ಯ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲವನ್ನೂ ಪೋಷಿಸಿ ನೀರಳಿಸಿ ಬೆಳೆಸಿದವರು ಮಹಾರಾಜರುಗಳು. ಸರಿ ಗುರುಗಳೇ. ಇದಕ್ಕೆಲ್ಲ ಒಳ್ಳೊಳ್ಳೆಯ ಪದಗಳು, ಆ ಪದಗಳನ್ನು ಯೂಸ್ ಮಾಡಿ ಆ ನಾಟ್ಯ ಮಾಡಬೇಕಂತಿದ್ದು. ಅದು ಕನಕದಾಸರು ಇರ್ಬೋದು, ಪುರಂದರದಾಸರು ಇರ್ಬೋದು, ವಿಜಯದಾಸರು ಇರ್ಬೋದು, ಅವ್ರ ಮುಖಾಂತರ ಅವರ ಕೃತಿಗಳೆಲ್ಲ ಬಂದು ಸೇರ್ಕೊಂತು. ಈಗ ನೀವೇ ನೋಡಿ, ಪಿಳ್ಳಂಗೋ ಇದೇ ಮಾಡ್ತಾರೆ, ಅದ್ಯಾವುದು ಹಾಗೆ ಇದೆಲ್ಲ ಮಾಡ್ತಾರಲ್ಲ, ಅವರು ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಅದೇ ಸಮಯದಲ್ಲಿ ಸೇಮ್ ಟೈಮಲ್ಲಿ ತಮಿಳ್ನಾಡಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬಂದರು. ಇವತ್ತು ನಾವು ಹೇಳೋದು ತಮಿಳಿನಲ್ಲಿ ಇರುವಂಥ ಕೃತಿಗಳು, ತಮಿಳಿನಲ್ಲಿ ಇರುವಂತಹ ಭರತನಾಟ್ಯದ ಸ್ಟೈಲ್ಗಳು ಕನ್ನಡಕ್ಕೆ ಅಷ್ಟಿಲ್ಲ. ಸರಿ ಸರಿ. ತಮಿಳಿನವರು ತುಂಬ ಪೋಷಿಸೋದು, ಸುಮ್ಮನೆ ಹೇಳ್ಬಾರ್ದು. ಯಾಕಂದ್ರೆ ಅಲ್ಲಿ ಬಂದಿದ್ದಂಥವ್ರು ಡಿ.ಕೆ. ಪಟ್ಟಮ್ಮ, ಎಂ.ಎಸ್. ಸುಬ್ಬಲಕ್ಷ್ಮಿ, ಎಂ.ಎಲ್. ವಸಂತಕುಮಾರಿ ಇಂಥವರೆಲ್ಲ ಹಾಡು ಪ್ಲಸ್ ನೃತ್ಯ ಎಲ್ಲದಕ್ಕೂ ಬಂದ್ರಲ್ಲ. ಆದರು. ಆಮೇಲೆ ನೀವು ಇದಕ್ಕಿಂತ ಮುಂಚೆ ಒಂದು ಪಿಳ್ಳನ್ಗೋವಿ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ. ಪಿಳ್ಳನ್ಗೋವಿ ಆ್ಯಕ್ಚುಲ್ ಆಗಿ ಇದು ನಮ್ಮ ಸುಬ್ರಹ್ಮಣ್ಯ ಮಠಾಧೀಶರಾಗಿದ್ರಲ್ಲ, ವಿದ್ಯಾಭೂಷಣ ತೀರ್ಥ. ಇಲ್ಲಿ ಯಾವ ಊರ ಕಡೆಯವರು ಅವರು? ಅವರು ಉಡುಪಿಯವರು. ಉಡುಪಿಯವರು. ಅಂದರೆ ಈ ಹಾಡು ಭಾಳ ವರ್ಷದಿಂದ ಇದೆ, ಒಂದು ದಾಸರ ಕಾಲದಿಂದ ಇದೆ. ಅದು ಕೊಳಲು ಊದುತ್ತಾ ಯಾರು ನನ್ನ ಇದು ಮಾಡ್ತಾ ಇದ್ದಾರೆ ಅಂತ. ಕೊಳಲು ಪಿಳ್ಳನ್ಗೋವಿ ಅಂದರೆ ಕೊಳಲು. ಅಂದರೆ ಇದು ನಮ್ಮ ಭರತನಾಟ್ಯ ಮೂಲ ಬಂದು ನಮ್ಮ ಕರ್ನಾಟಕ ಜಾಸ್ತಿ. ಹಾಂ, ಸ್ಟಾರ್ಟ್ ಆಗಿದ್ದು ಕರ್ನಾಟಕದಿಂದನೇ ಸ್ಟಾರ್ಟ್ ಆಗಿದೆ. ಬಟ್ ಏನಾಗಿದೆ, ಅದೇ ಸೇಮ್ ಟೈಮ್ ತಮಿಳಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿತ್ತಲ್ಲ, ಅವರು ಜಾಸ್ತಿ ಅದನ್ನ ಫೋಕಸ್ ಮಾಡ್ಕೊಂಡ್ರು, ನಮ್ಮವರು ಫೋಕಸ್ನ ಕಮ್ಮಿ ಬಿಟ್ರು. ಹಾಗಾಗಿ ದಾಸರೆಲ್ಲ ನಮ್ಮಲ್ಲಿ ಜಾಸ್ತಿ ಬಂದಿದ್ದು. ಹಾಂ ಹಾಂ. ಮತ್ತೆ ಕೆಲವರು ಭರತನಾಟ್ಯ ಸಾಂಗ್ಸ್ಗಳು ಹುಡುಕಿದ್ರೆ ಸಿಗೋದೇ ಇಲ್ಲ ಅಂತಾರಲ್ಲ, ಅದು ಯಾವ ಥರ ಹುಡುಕ್ಬೇಕಾಗತ್ತೆ? ಕೆಲವರು ಭರತನಾಟ್ಯಕ್ಕೆ ರಿಲೇಟೆಡ್ ಆಗಿರೋರು ಆ ಭರತನಾಟ್ಯನ ನಮ್ಮ ಕನ್ನಡದಲ್ಲಿ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ಸು ಈಗ ಜಾಸ್ತಿ ಸಿನಿಮಾಗೆ ಕೊಟ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ಭರತನಾಟ್ಯಕ್ಕೆ ಕೊಟ್ಟರೆ ಎಷ್ಟೋ ಉದ್ಧಾರ ಆಗುತ್ತೆ. ಹೌದು. ಆದರೆ ಒಂದು ಸಂತೋಷ ಪಡೋದೇನೆಂದರೆ, ಈ ವಯಸ್ಸಲ್ಲೂ ಕೂಡ ಇಂಥ ಬೇರೆ ಬೇರೆ ಫಿಲ್ಮ್ ಜಾನಪದಕ್ಕಿಂತ ಭರತನಾಟ್ಯ ಕ್ಲಾಸ್ಗಳು ಜಾಸ್ತಿ ಇದ್ದಾವೆ. ತುಂಬ ಜನ ಬರ್ತಾ ಇದ್ದಾರೆ. ಸರಿ. ಅದು ಭರತನಾಟ್ಯ ಏನಾಗುತ್ತೆ, ರಿಚ್ನೆಸ್ಸು. ಕಲಿಬೇಕಾದ್ರೆ ಮೇಷ್ಟ್ರಿಗೆ ಎಷ್ಟೋ ಕೊಡಬೇಕು ಜಾಸ್ತಿ. ಹೌದು. ಕಾಸ್ಟ್ಯೂಮ್ಸ್ ಹೊಲಿಸ್ಬೇಕು. ಹೌದು. ವೇದಿಕೆ ಎಲ್ಲಿದೆ ಅಂತ ಹುಡುಕ್ಬೇಕು. ವೇದಿಕೆಗೆ ಆ ಮಗುನ ಕರ್ಕೊಂಬರ್ಬೇಕು, ಕರ್ಕೊಂಡು ಹೋಗ್ಬೇಕು. ಈ ಥರ ಎಲ್ಲ ಇದೆ ಭರತನಾಟ್ಯಕ್ಕೆ. ಅದಕ್ಕೆ ಜಾಸ್ತಿ ದುಡ್ಡಿರೋರು, ಅಯ್ಯಂಗಾರರು, IAS ಇವರೆಲ್ಲ ಭರತನಾಟ್ಯನೇ ಪೇಪರ್ ಮಾಡೋದು. ಅಂದರೆ ನನಗೆ ಇಲ್ಲಿ ಕ್ವಶನ್ ಇರೋದು ಏನಂದರೆ, ಈಗ ಭರತನಾಟ್ಯ ಸಂಗೀತವನ್ನು ಕನ್ನಡದಲ್ಲಿ ಹುಡುಕಿದ್ರೆ ಸಿಗುತ್ತಾ ಸಿಗಲ್ವಾ? ಕೆಲವು ಬಟ್ ತುಂಬ ಜನ ಏನಂದರೆ ಕನ್ನಡದಲ್ಲಿ ಭರತನಾಟ್ಯ ಸಿಗ್ತಾ ಇಲ್ಲ, ಎಲ್ಲೋ ಒಂದೋ ಎರಡೋ ಇದೆ, ಜಾಸ್ತಿ ತಮಿಳ್ ಭಾಷೆಯಲ್ಲಿದೆ ಅಂತ. ಮತ್ತು ಮೂಲ ಕನ್ನಡನೇ ಆಗಿ ಕನ್ನಡದಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ನನ್ನ ಒಂದು ಇದೆ ಹುಡುಕ್ತಾ ಇಲ್ಲ ಅಷ್ಟೇ ಅವರು ಸರಿಯಾಗಿ. ಬೇಕಾದಷ್ಟು ಕೃತಿಗಳಿವೆ. ಸರಿ ಸರಿ, ಬೇಕಾದಷ್ಟು. ಸಿಂಹಪಾಲ್ ಪುರಂದರದಾಸದ್ದೆ. ಹಾಂ ಹಾಂ ಹಾಂ. ಕುಣಿದಾಡೋ ಕೃಷ್ಣ ಅಂತಂದಿರ್ಬೋದು. ಸರಿ. ಅಥವಾ ಇನ್ಯಾವುದೋ ಪಿಳ್ಳಂಗೋವಿ ಅದೇ ಆಗಿರ್ಬೋದು. ಅಥವಾ ಇನ್ನೊಂದು ಬರುತ್ತಲ್ಲ, ಅದು ಭಾಳಷ್ಟು ಇದಾವೆ ಬಿಡಿ. ಕನ್ನಡದಲ್ಲಿ ಹುಡುಕಬೇಕು. ಪುರಂದರದಾಸರ ಕೀರ್ತನೆ ತಗೊಳ್ಳಿ, ಒಂದು ಬುಕ್ ಎತ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಅಂತ. ಅದು ಇಂಗ್ಲೀಷ್ ಭಾಷೆಯಲ್ಲೂ ಸಿಗುತ್ತಾ? ಕನ್ನಡ ಇಂಗ್ಲೀಷ್ ಎಲ್ಲದರಲ್ಲೂ ಇರುತ್ತೆ. ಆಮೇಲೆ ಇವಾಗ ಗೂಗಲ್ ಅಡ್ವಾನ್ಸ್ ಆಗಿರೋದ್ರಿಂದ ನಾವು ಟ್ರಾನ್ಸ್ಲೇಟ್ ಮಾಡ್ಕೋಬಹುದು, ಯಾವ್ದು ಬೇಕಾದ್ರೆ ತಿಳ್ಕೊಬಹುದು. ಅಂದ್ರೆ ನಮ್ಮ ಜನ ಸುಮ್ಮನೆ ಮೊಬೈಲ್ ಉಜ್ಜೋದ್ರಲ್ಲಿ ಇರ್ತಾರೆ ಬಿಟ್ರೆ ಈ ತರ ವಿಷಯಗಳು ಯಾರು ಡೀಪಾಗಿ ನೋಡಲ್ಲ. ಬೇಕಾಗಿಲ್ಲ.
ನನ್ನ ಮನಸ್ಸನ್ನು 10 ನಿಮಿಷ ಅದು ಇಟ್ಟಾಗ ಅದೇನು ಸುಖ ಕೊಡ್ತು ನನಗೆ 10 ನಿಮಿಷ ಅಷ್ಟೇ ಇಂಪಾರ್ಟೆಂಟ್. ಅದೇ ಮೂಲ ಹೋಗಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಕೆಲವರು. ಇದು ಇವಾಗ ಒಂದು 5-6 ವರ್ಷದಿಂದ ಇದಕ್ಕೆ ಮುಂದೆ ಇರಲಿಲ್ವಾ? 20 ವರ್ಷ ಹಿಂದಿನವರು, 20-20 ವರ್ಷ ಹಿಂದೆ ನನಗೆ ಗೊತ್ತಿರೋರು ಆವಾಗ ಅವ್ರು ಕಾಂಪಿಟೇಷನ್ಗೆ ಬರ್ತಾ ಇದ್ರು. ಆವಾಗ ಕಾಂಪಿಟೇಷನ್ಗೆ ಬರ್ತಾ ಇದ್ದವರು ಈಗ ಅವ್ರ ಮಗಳನ್ನು ಕಳಿಸ್ತಾ ಇದ್ದಾರೆ. ಕರೆಕ್ಟ್. ಅಂದ್ರೆ ಅವ್ರು ಗೊತ್ತು ಅದ್ರ ಬಗ್ಗೆ ಮೂಲ ತಿಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಅವ್ರು ಗೌರವ ಕೊಟ್ಟು ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬಗ್ಗೆ ನಾವು ಅಂದ್ರೆ ನಮ್ಮ ಒಂದು ಕರ್ನಾಟಕದ ಕಲೆ ಸಂಸ್ಕೃತಿಗಳು ಏನೇನು ಪ್ರದರ್ಶನಗಳು ಮಾಡಬಹುದು, ಮಕ್ಕಳು ಆಗಿರ್ಬೋದು ದೊಡ್ಡವರಾಗಿರ್ಬೋದು, ನಮ್ಮ ಒಂದು ಸಾಂಸ್ಕೃತಿಕ ಕಲೆಗಳು ನಮ್ಮ ಕನ್ನಡಗೆ ರಿಲೇಟೆಡ್ ಆಗಿರುವಂಥ ನೃತ್ಯಗಳು. ಲೆಕ್ಕ ಹಾಕಿದಾಗ ವಾದ್ಯನ ಒಂದು ಕಡೆ ತಗೋಬೇಕಾಗುತ್ತೆ. ವಾದ್ಯ ಸಂಯೋಜನೆ ಭರತನಾಟ್ಯ ಮಾಡುವಾಗ ಒಂದು 5-6 ಜನ ಇರ್ತಾರೆ ಗೊತ್ತಾ, ಇದು ಪಕ್ಕವಾದ್ಯವರು ವೇದಿಕೆ ಮೇಲ್ಗಡೆ ಅಲ್ಲೇ ಇರ್ತಾರೆ. ಇದು ಮಾತ್ರ ಇವ್ರು ಮಾಡ್ತಾರೆ, ಡ್ಯಾನ್ಸ್ ಗುರುಗಳು ಯಾರು ಹೇಳ್ಕೊಟ್ಟಿದಾರೋ ಹೌದು ಅವರು ನಟುವಾಂಗ ಅಂತ ಅಲ್ಲಿ ಇರ್ತಾರೆ. ಅವ್ರು ಹಾಡ್ತಾರೆ, ಮಗು ಅವರೆಲ್ಲ ಬಾರಿಸ್ತವೆ, ಮಗು ಡ್ಯಾನ್ಸ್ ಆಡುತ್ತೆ. ಸರಿ. ಭರತನಾಟ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಂದ್ರೆ ಕರ್ನಾಟಕನೇ ಜಾಸ್ತಿ ಕೊಟ್ಟಿದೆ, ನಾವು ಇಲ್ಲ ಅನ್ಬಾರ್ದು, ಜಾಸ್ತಿ ಕೊಟ್ಟಿದೆ. ಮತ್ತೇನಾಗುತ್ತೆ, ತಮಿಳ್ನಾಡಲ್ಲಿ ಈ ಭರತನಾಟ್ಯ ಕಲಿಬೇಕು ಅನ್ನೋರಿಗೆ ಒಂದು ವಿಶೇಷವಾದಂಥ ಸೌಲಭ್ಯ ಇದೆ, ಸಪೋರ್ಟ್ ಇದೆ. ಅಲ್ಲಿ ಹೋಗಿ ಕಲಿ ಬದಲು. ಫಾರ್ ಎಕ್ಸಾಂಪಲ್, ನಿಮಗೆ ಕರ್ನಾಟಕದಲ್ಲಿ ಇರಲಿಲ್ಲ ಕಮಲಕುಮಾರಿ ಅಂತ. ಸಾಕು ಸಾಕು ಸ್ವಾಮಿ.